ತಮಿಳುನಾಡಿನ ಎಆರ್ ಡೈರಿಗೆ ಎಫ್ಎಸ್ಎಸ್ಎಐನಿಂದ ನೋಟಿಸ್ ನೀಡಲಾಗಿದೆ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪದ ಬಳಕೆ ವಿಚಾರವಾಗಿ ನೋಟಿಸ್ ನೀಡಲಾಗಿದೆ. ತುಪ್ಪ ಸರಬರಾಜು ಮಾಡಿದ್ದ ಎಆರ್ ಡೈರಿಗೆ ನೋಟಿಸ್ ನೀಡಲಾಗಿದೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಿಂದ ಶೋಕಾಸ್ ನೋಟಿಸ್ ನೀಡಲಾಗಿದೆ. ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಎಆರ್ ಡೈರಿ ಸಂಸ್ಥೆಗೆ ನೋಟಿಸ್ನಲ್ಲಿ ಪ್ರಶ್ನೆ ಮಾಡಿರುವ ಎಫ್ಎಸ್ಎಸ್ಎಐ. ಆದರೆ ಎಂತಹದ್ದೇ ತನಿಖೆಗೂ ನಾವು ರೆಡಿ ಆಗಿದ್ದೀವಿ ಅಂತ ಹೇಳಿ ಎಆರ್ ಡೈರಿಯಿಂದ ಉತ್ತರ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. 1 ಕೆಜಿ ತುಪ್ಪಕ್ಕೆ 320 ರೂಪಾಯಿ. ಇದು ನಂಬೋದಕ್ಕಾದ್ರೂ ಸಾಧ್ಯನಾ ಅನ್ನುವಂಥದ್ದು ಜನಸಾಮಾನ್ಯರ ಕಾಮನ್ ಪ್ರಶ್ನೆಯಾಗಿದೆ. ಆದರೆ ಟಿಟಿಡಿ ಮಾತ್ರ ಇದೇ ಎಆರ್ ಕಂಪನಿಯಿಂದ 1 ಕೆಜಿಗೆ 320 ರೂಪಾಯಿ ಅಂತೆ ಈ ತುಪ್ಪವನ್ನ ಖರೀದಿ ಮಾಡ್ತಾ ಇತ್ತು. ಈಗ ಎಫ್ಎಸ್ಎಸ್ಎಐ ನೋಟಿಸ್ ಕೂಡ ಈ ಕಂಪನಿಗೆ ಜಾರಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನೋಟಿಸ್ನಲ್ಲಿ ಏನಿದೆ? ಖಂಡಿತವಾಗಿಯೂ ಸಭಾ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇಶವ್ಯಾಪಿ ಒಂದು ಗೊಂದಲ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಆಂಧ್ರ ಸಿಎಂ ಏನು ಈ ಸೆಪ್ಟೆಂಬರ್ 18ನೇ ತಾರೀಕು ಈ ಒಂದು ರಿಪೋರ್ಟ್ ಅನ್ನು ಅಂದ್ರೆ NDDB ಏನು ಒಂದು ಕ್ವಾಲಿಟಿ ಚೆಕ್ ಅನ್ನ ಮಾಡಿತ್ತು. ಈ ಒಂದು ಕ್ವಾಲಿಟಿ ಚೆಕ್ ನಲ್ಲಿ ಏನೇನೆಲ್ಲ ಇತ್ತು ಅನ್ನುವಂತಹದನ್ನ ಈಗಾಗಲೇ ಬಹಿರಂಗಪಡಿಸಿದೆ. ಅಂದ್ರೆ ದನದ ಒಂದು ಮಾಂಸದ ಅಂಶ ಜೊತೆಗೆ ಹಂದಿಯ ಕೊಬ್ಬು ಜೊತೆಗೆ ಮೀನಿನ ಎಣ್ಣೆಯ ಅಂಶ ಈ ಒಂದು ಲಡ್ಡುವಿನಲ್ಲಿ ಕಂಡು ಬಂದಿದೆ ಅನ್ನುವಂತಹದನ್ನ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಮಾಡಿ ಅದನ್ನ ಚಂದ್ರಬಾಬು ನಾಯ್ಡು ಅವರು ಬಹಿರಂಗ ಕೂಡ ಪಡಿಸಿದ್ರು. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ಕಂಡು ಅದಾದ ನಂತರ ತಿರುಮಲದಲ್ಲಿ ಸಾಕಷ್ಟು ಹೋಮ ಶಾಂತಿಗಳನ್ನ ಮಾಡಲಾಯಿತು. ಅದನ್ನ ಹೊರತುಪಡಿಸಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿ ಎಆರ್ ಕಂಪನಿಯ ವಿರುದ್ಧ ತನಿಖೆ ಆಗ್ಲಿಲ್ಲ. ಆದ್ರೆ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಒಂದು SIT ಅನ್ನ ರಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಅವ್ಯವಹಾರಗಳು ನಡೆದಿದೆ ಅನ್ನೋದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಮಾತ್ರ ಒಂದು SIT ಅನ್ನ ರಚನೆ ಮಾಡಿದ್ರು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂತಹ ಏನು FSSAI ಇರುವಂತಹ ಒಂದು ಕಂಪನಿ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಈ ಒಂದು FSSAI ಒಂದು ನೋಟಿಸ್ ಅನ್ನ ಶೋಕಾಸ್ ನೋಟಿಸ್ ಅನ್ನ ಎಆರ್ ಕಂಪನಿಗೆ ನೀಡಿರುವಂತಹದ್ದು. ನಿಮ್ಮ ವಿರುದ್ಧ ನಾವು ಯಾಕೆ ಕ್ರಮ ಕೈಗೊಳ್ಳಬಾರದು, ಜೊತೆಗೆ ಈವರೆಗೂ ಕೂಡ ಎಆರ್ ಕಂಪನಿ 320 ರೂಪಾಯಿಗೆ ಯಾವ ರೀತಿಯಾದಂತಹ ತುಪ್ಪ ಕೊಡ್ತಾ ಇದ್ರು ಮತ್ತೆ ಯಾವ ರೀತಿಯಾದಂತಹ ಹಾಲು ತುಪ್ಪವನ್ನ ಮಾಡ್ಲಿಕ್ಕೆ ಬಳಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ತನಿಖೆಗೆ ಸಿದ್ಧ, ನಾವು ಶುದ್ಧ ತುಪ್ಪವನ್ನೇ ಕೊಟ್ಟಿದ್ದೇವೆ, ನಾವು ಯಾವುದೇ ರೀತಿಯಾದಂತಹ ಕಲಬೆರಕೆಯನ್ನ ಮಾಡಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಎಆರ್ ಕಂಪನಿಯ ಮಾಲೀಕರು ಪ್ರೆಸ್ ರಿಲೀಸ್ ಅನ್ನ ಮಾಡಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈಗ ಸದ್ಯಕ್ಕೆ ಈ ನೋಟಿಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಏನು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಹಾನಿ ಆಗುತ್ತೆ ಅಥವಾ ತನಿಖೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸಭಾ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.